ವೀಕ್ಷಕರೇ, ಇಲ್ಲಿ ನೋಡಿ, ನೂರಾರು ಮನೆಗಳು. ಇದು ಸುಳ್ಳ ರಸ್ತೆಯಲ್ಲಿ ಬರ್ತಕ್ಕಂತಹ ಒಂದು ರಸ್ತೆ. ಇಲ್ಲಿ ಕಾಣುತ್ತೆ, ಪಾಪ ಬಸ್ಗೋಸ್ಕರ ಎಷ್ಟೋ ಜನ ವೇಟ್ ಮಾಡ್ತಾರೆ. ತದನಂತರ ನಡೆದಾಡುವಂತಹ ಒಂದು ಕಾಲೋನಿ ನಿವಾಸಿಗಳು ಕೂಡ ಇಲ್ಲಿ ಇರ್ತಾರೆ. ಸೊ ಅವರಿಗೆ ರಾತ್ರಿ ಆದ್ರೆ ತಮ್ಮ ಜೀವವನ್ನ ತೊನ್ನಕ್ಕಿಟ್ಕೊಂಡು ಹೋಗುವಂತ ಪರಿಸ್ಥಿತಿ ಅವರಲ್ಲಿ ಉಂಟಾಗಿದೆ. ಬಹಳ ಜನ ಹೇಳ್ತಾ ಇದ್ರು, ಸರ್ ಸುಳ್ಳದ ರೋಡಿಗೆ ಕರೆಂಟ್ ವ್ಯವಸ್ಥೆ ಇಲ್ಲ ಸರ್, ಇಷ್ಟೆಲ್ಲ ಜನ ಬರ್ತಾರೆ, ಅಧಿಕಾರಿಗಳು ಬರ್ತಾರೆ, ಎಲ್ಲರೂ ಬರ್ತಾರೆ, ಬಟ್ ಆದ್ರೆ ಇಲ್ಲಿನ ವ್ಯವಸ್ಥೆ ಬಹಳ ಹದಗೆಟ್ಟು ಹೋಗೈತಿ ಸರ್. ಯಾಕಂದ್ರೆ ಇದೇ ನೋಡ್ರಿ, ಸಾಕಷ್ಟು ಮನೆಗಳಿದಾವೆ. ಮತ್ತೆ ಯಾರ ಮೇಲೆ ಮುಂದೆ ರಸ್ತೆ ಹೋಗುತ್ತೆ, ಹಾಗೆ ಮುಂದೆ ಕುಸದಲ್ಲಿ ಹೋಗುವ ರಸ್ತೆ ಜೊತೆಗೆ ಸುಳ್ಳಕ್ಕೆ ಹೋಗುವ ರಸ್ತೆ ಕೂಡ ಆ ಕಡೆ ಮುಂದೆ ಇದೆ. ಎದುರುಗಡೆ ಹೋದ್ರೆ ಗೋಕುಲ್ ಬೆಟ್ಟಕ್ಕೆ ರೀಚ್ ಆಗುತ್ತೆ. ಸ್ವಲ್ಪ ಕಾಣುತ್ತೆ ನೋಡಿ, ಇಲ್ಲಿ ಎಂಟ್ರಿ ಶುರು ಆದ್ರೆ ಕತ್ತಲಿನ ಒಂದು ಇದರಲ್ಲಿ ಹೋಗ್ಬೇಕು. ಸೊ ನೋಡಿ, ಹೋಗ್ಬೇಕು ಅನ್ನೋದನ್ನ ಕತ್ತಲಲ್ಲಿ ಯಾವ ರೀತಿ ಕತ್ತಲಿದೆ. ಇಲ್ಲಿ ಮುಂದಿನ ನಿವಾಸಿಗಳು ಮುಂದೆ ಸರೌಂಡ್ ಇಲ್ಲ ಅಂದ್ರೆ ಒಂದು 500ರಿಂದ 600 ಮನೆಗಳು ಇರ್ಬೋದು ಸುಮಾರು. ಸೊ ಬೇರೆ ಬಂದಾಗ ಸಂತಾನಗಳು ಆ ಕಡೆ ಮುಂದೆ ಹೋದ್ರೆ ಬರ್ತಾರೆ, ಸಾಕಷ್ಟು ಮನೆಗಳು ಬರ್ತಾರೆ. ಸೊ ಇದೆಲ್ಲ ನಗರಗಳು ಹೋಗ್ಬೇಕಂದ್ರೆ ಆ ನಿವಾಸಿಗಳು ರಾತ್ರಿ ಆದ್ರೆ ನಗರ ಗೊತ್ತಾ, ರಾತ್ರಿ ಕುಡ್ಕೊಂಡು ಒಳ್ಳೆ ಊರಿಗೆ ಬಂದಿರ್ತಾರೆ ನೋಡ್ರಿ, ಹನ್ನೆರಡು ಬಂದಿರ್ತಾರೆ. ಕರೆಂಟ್ ಹೋಗಂಗಿಲ್ಲ. ಸೊ ಕರೆಂಟ್ ಇಲ್ಲೇ ಇದ್ದಾಗ, ಲೈಟ್ ಇದ್ದೇ ಇದ್ದಾಗ, ಕರೆಂಟ್ ಬೇಕು, ಬಟ್ ಲೈಟ್ ಕಂಬ ಎಲ್ಲ ಇದಾವೆ, ಲೈಟ್ ವ್ಯವಸ್ಥೆ ಮಾಡಿ ಏನ್ ಪ್ರಾಬ್ಲಮ್ ನೋಡ್ರಿ ಸಂಬಂಧಪಟ್ಟ ಅಧಿಕಾರಿಗಳು. ಕಾರ್ಪೊರೇಟ್ ಇದ್ದಾರೆ, ನಂತರ ಈಗ ಮುನ್ಸಿಪಲ್ ಅಧಿಕಾರಿಗಳೆಲ್ಲ ಬರ್ತಾರೆ ನೋಡಿ. ಈ ಒಂದು ಕರೆಂಟ್ ವ್ಯವಸ್ಥೆ, ಒಂದು ಲೈಟ್ ವ್ಯವಸ್ಥೆ ಮಾಡಿಕೊಟ್ರೆ ಏನಾಗುತ್ತೆ, ಮೇನ್ ಕತ್ಲ ನೋಡ್ರಿ. ಸೊ ಇಲ್ಲಿ ಕಾಣುತ್ತೆ, ಈ ಕಡೆ ಒಂದು ಬ್ರಿಡ್ಜು. ಸೊ ಇಲ್ಲಿ ಲೈಟಿಂಗ್ ವ್ಯವಸ್ಥೆ ನೋಡ್ರಿ. ಇಲ್ಲಿ ಏನಾದ್ರೂ ಯಾರಿಗ್ ಗೊತ್ತಾಗುತ್ತೆ ಹೇಳ್ರಿ, ಏನಾದ್ರೂ ಯಾರಿಗ್ ಗೊತ್ತಾಗುತ್ತೆ. ಸೊ ಎಂತಾದ್ ನೋಡ್ರಿ, ಇದು ಗೋಕುಲ್ ಕೊಟ್ಟು ಹೋಗುವಂತ ರಸ್ತೆ. ಒಂದು ಲೈಟ್ ವ್ಯವಸ್ಥೆ ಕೊಟ್ರಿ, ಎಲ್ಲೆಲ್ಲೂ ಅನಾವಶ್ಯಕವಾಗಿ ಲೈಟ್ಗಳನ್ನ ಕೊಟ್ಟು ಸಣ್ಣ ಕರೆಂಟ್ ಬಿಲ್ ತಂದಿರ್ತಾರ್ರಿ. ಅಂತ ಒಂದು ಲೈಟ್ಗಳನ್ನ, ಕರೆಂಟ್ ಕಂಬ ಇದೆ, ಒಂದು ಲೈಟ್ ವ್ಯವಸ್ಥೆ ಮಾಡ್ಕೊಂಡ್ರೆ ಏನಾಗುತ್ತೆ, ಒಂದ್ ಜನಕ್ಕೆ ಎಷ್ಟೋ ಹೆಲ್ಪ್ ಆಗುತ್ತಲ್ಲ. ಒಂದು ಕ್ಯಾಮ್ರಾ, CC ಕ್ಯಾಮ್ರಾ ಕುಂತ್ಕೊಳ್ಳಿ, ಒಂದು ಲೈಟ್ ವ್ಯವಸ್ಥೆ ಮಾಡಿದ್ರೆ ಆ ಸರ್ಕಲ್ ಅಲ್ಲಿ ಸಿಕ್ಕಾಪಟ್ಟು ಜನ ನಿಲ್ತಾರೆ ಅಷ್ಟು ಅನ್ನೋದಲ್ಲ, ಪೊಲೀಸರು ಕೂಡ ಬಂದು ನಿಂತ್ಕೊಂಡು ಅಲ್ಲಿ ದುಡ್ಡಿಗೋಸ್ಕರ ವಸೂಲಿ ಮಾಡಕ್ ನಿಂತಾರೆ. ಈಗ ನಾವು ಹಳೆಯ ಸೈಡ್ ನೋಡಿದೀನಿ, ನಾನು ಕೂಡ ಅವ್ರು ಹೇಳಿದೀನಿ, ಇಷ್ಟೆಲ್ಲ ನಿಂತು ಕತ್ಲ ರೊಕ್ಕ ವಸೂಲಿ ಮಾಡ್ತಿರಲ್ಲ, ಅದನ್ನ ಲೈಟ್ರ್ ಹಾಕಿಸ್ರಿಪ, ಯಾರಿಗೇನೋ ಬಿದ್ರೆ ಹೆಂಗ ಅಂತ. ಈ ಕಾಮತ್ ನೋಡ್ರಿ, ಫುಲ್ ಕತ್ಲೆ ನೋಡ್ರಿ, ಫುಲ್ ಕತ್ಲೆ. ಕರೆಂಟ್ ಕಂಬ ಇದಾವ, ಕರೆಂಟ್ ಎಲ್ಲ ಸಪ್ಲೈ ಆಗುತ್ತೆ, ಬಟ್ ಒಂದು ಲೈಟ್ ವ್ಯವಸ್ಥೆ ಮಾಡಿದ್ರೆ ಏನಾಗುತ್ತೆ, ಸಂಬಂಧಪಟ್ಟ ಕಾರ್ಪೊರೇಟ್ಗಳಾಗ್ಲಿ, ಆ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಒಂದು ಸ್ವಲ್ಪ ಗಮನ ಹರಿಸಿದ್ರೆ ಒಬ್ಬರ ಜೀವಕ್ಕೆ ಎಷ್ಟು ಹೆಲ್ಪ್ ಆಗುತ್ತೆ. ನಡ್ಕೊಂತ ಹೋಗ್ಸಕ್ ಭಯ ಆಗುತ್ತೆ ಅಂತ ಇಲ್ಲಿ ಸಾಕಷ್ಟು ಜನ ಹೇಳ್ಯಾರೆ. ಈ ರೋಡಿಗೆ ಬರ್ಲಿಕ್ಕೆ ಒಂದು ಬಹಳ ಭಯ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಕುಡಿದು ನಿಂತಿರ್ತಾರೆ, ಹೆಂಗೆ ಬಂದು ನಿಲ್ತಾರೆ. ಏನ್ ಕೇಳಿದ್ರೆ ನಮ್ ಜವಾಬ್ದಾರಿ ಏನು ಅಂತ ಕೇಳ್ತಾರೆ. ನೋಡ್ರಿ, ಮುಂದೆ ಮನೆ ಕಾಣ್ತಾ ನೋಡ್ರಿ, ಸಿಕ್ಕಾಪಟ್ಟಿ ಮನೆಗಳಿದೆ, ಅವರೆಲ್ಲ ಹೆಂಗ್ ಹೋಗ್ಬೇಕು. ಮತ್ತೆ ಒಂದು ಕಂಪ್ಲೇಂಟ್ ಬಂದಿರೋದ್ರಿಂದ ನಾವು ಇದೊಂದು ವಿಡಿಯೋ ಮಾಡೋ ಪರಿಸ್ಥಿತಿ ಬಂದೈತಿ. ದಯವಿಟ್ಟು ಸಂಬಂಧಪಟ್ಟಂತ ಅಧಿಕಾರಿಗಳು ಇದಕ್ಕೊಂದು ಗಮನ ಹರಿಸಬೇಕು. ಇದರ ಹಿಂದೆ ಸಂಪೂರ್ಣ ವಾರ್ತೆ ನಿಂತ್ಕೊಳ್ಳುತ್ತೆ. ನನ್ನ ಪ್ರಕಾರ ನೀವು ಎಷ್ಟು ಕಂಬಕ್ಕೆ ಒಂದು ಲೈಟ್ ಹಾಕ್ತಿರೋ ಗೊತ್ತಿಲ್ಲ, ಅಟ್ಲೀಸ್ಟ್ ಒಂದು 3 ಕಂಬಕ್ಕೆ ಒಂದು ಲೈಟ್ ಹಾಕಿದ್ರು ಸ್ವಲ್ಪ ಇಲ್ಲಿ ಲೈಟ್ ಇದೆ ಅಂತ ಗೊತ್ತಾಗತ್ತೆ. ಇಲ್ಲಿ ನೋಡಿ, ಏನ್ ಗೌ ಗತ್ಲಿದೆ ನೋಡ್ರಿ. ಇಲ್ಲಿಂದ ಗೋಪನ್ ಕಪ್ಪಾಯಿ ಬಹಳ ದೂರ ಇಲ್ಲ, ಕೇವಲ ಅರ್ಧ ಕಿಲೋಮೀಟರ್. ಈ ಕಡೆ ಸುಳ್ಳು ರೋಡ್ ಇದೆ, ಬಹಳ ದೂರ ಇಲ್ಲ, ಇಲ್ಲೇ ಇದೆ. ಆದ್ರೂ ನೋಡ್ರಿ ಯಾವ ರೀತಿ ಇದೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪುವವರೆಗೂ, ದಯವಿಟ್ಟು ಈಗ ನೋಡ್ತಕ್ಕಂತಹ ವೀಕ್ಷಕರನ್ನ ಆ ವ್ಯಕ್ತಿಗಳಿಗೆ ಮುಟ್ಟುವರೆಗೂ, ಅವರ ಮನವರಿಕೆ ಆಗುವವರೆಗೂ ಅವ್ರಿಗೆ ಇದನ್ನ ಶೇರ್ ಮಾಡ್ರಿ. ಅವ್ರನ್ನ ತಿಳ್ಕೊಳ್ಳಿ, ಈ ರೀತಿ ಸಮಸ್ಯೆ ಇದೆ, ನಾವು ನಮ್ಮ ಮನೆ ಮುಂದೆ ಅಷ್ಟೇ ವಿಚಾರ ಮಾಡ್ತೀವಿ, ಈ ರೀತಿ ಆಗ್ಬಾರಂತ ಅವ್ರಿಗೆ ಸ್ವಲ್ಪ ನಾಚಿಕೆ ಬರುವಂಗಾಗ್ಲಿ, ಆ ರೀತಿ ದಯವಿಟ್ಟು ಇದನ್ನ ಶೇರ್ ಮಾಡುವಂತಹವ್ರು ನೀವಾಗ್ರಿ. ಸಂಪೂರ್ಣ ವಾರ್ತೆ.